ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಜೊತೆಗೆ ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ ಗುರುವಾರ ಕೂಡ ವಿಚಾರಣೆ ನಡೆದಿತ್ತು. ಇವತ್ತಿಗೆ ಈ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿತ್ತು. ಕಳೆದ ವಿಚಾರಣೆಯಲ್ಲಿ ವೈದ್ಯಕೀಯ ವರದಿಯ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು. ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲ ಸಿವಿ ನಾಗೇಶ್. ಇಂದಿಗೆ ವಿಚಾರಣೆಯನ್ನ ಕೂಡ ಮುಂದೂಡಿದ್ರು ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೆ A2 ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಯಾಗತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ ಗುರುವಾರ ಕೂಡ ವಿಚಾರಣೆ ನಡೆದಿತ್ತು. ಅವರು ಇವತ್ತಿಗೆ ಡೇಟನ್ನು ಫಿಕ್ಸ್ ಮಾಡಿದ್ರು. ಅಂದರೆ ಏನು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ನಟ ದರ್ಶನ್ ಅವರು ಹೊರಗಡೆ ಇದ್ದಾರೆ. ಯಾವ ವಿಚಾರಕ್ಕೆ ಅಂದರೆ ಬೆನ್ನು ನೋವು ಹಾಗೆ ಸೊಂಟ ನೋವಿಗೆ ಸಂಬಂಧಪಟ್ಟಂತೆ ನನಗೆ ಫಿಸಿಯೋಥೆರಪಿ ಆಗಬೇಕಾ ಅಥವಾ ಸರ್ಜರಿ ಆಗಬೇಕಾ ಅನಾರೋಗ್ಯದ ನೆಪವನ್ನು ಒಡ್ಡಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಕಳೆದ ವಿಚಾರಣೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವರದಿಯ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು. ಅಂದರೆ ರಿಪೋರ್ಟನ್ನು ಕೇಳಿದ್ರು. ಹೆಲ್ತ್ ರಿಪೋರ್ಟನ್ನು ಕೂಡ ವಕೀಲ ಸಿವಿ ನಾಗೇಶ್ ಅವರು ಸಲ್ಲಿಕೆಯನ್ನ ಮಾಡಿದ್ರು. ಈಗ ಮಧ್ಯಂತರ ಜಾಮೀನು ನೀಡಿ 3 ವಾರಗಳು ಕಳೆದಿದ್ರು ಕೂಡ ಇನ್ನೂ ಯಾವುದೇ ಸರ್ಜರಿ ಅಥವಾ ಫಿಸಿಯೋಥೆರಪಿ ಏನು ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ಕೋರ್ಟ್ಗೆ ಇನ್ನೂ ಕೂಡ ಸಲ್ಲಿಕೆ ಮಾಡಿಲ್ಲ. ಇನ್ ಕೇಸ್ ಇವತ್ತೇನಾದರೂ ಸಲ್ಲಿಕೆ ಮಾಡದಿದ್ದ ಪಕ್ಷದಲ್ಲಿ ಇವರ ವಿರುದ್ಧವಾಗಿ ಏನು ಪೊಲೀಸರು ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಕೋರ್ಟ್ ಇವರ ಮಧ್ಯಂತರ ಜಾಮೀನನ್ನು ರದ್ದು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದರೆ ಅನಾರೋಗ್ಯದ ನೆಪವನ್ನು ಒಡ್ಡಿ ಏನು ಇನ್ನೂ ಚಿಕಿತ್ಸೆಗೆ ಒಳಗಾಗದೇ ಇರೋ ಕಾರಣದಿಂದಾಗಿ ಇಷ್ಟು ದಿನ ಏನು ಮಾಡ್ತಾ ಇದ್ರಿ, ಹೆಲ್ತ್ ರಿಪೋರ್ಟನ್ನು ಪರಿಶೀಲನೆ ಮಾಡಿ ನಿಜಕ್ಕೂ ಜಾಮೀನು ಸಿಗತ್ತಾ ಅಥವಾ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನನ್ನು ರದ್ದು ಮಾಡುವ ಸಾಧ್ಯತೆ ಇದೆಯಾ ಕಾದು ನೋಡಬೇಕಾಗಿದೆ.